ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಷಯ ಏನಪ್ಪ ಅಂದರೆ, ಆರ್ಥಿಕ ಪರಿಸ್ಥಿತಿಯಿಂದ ದೂರ ಆಗೋದು ಹೇಗೆ, ಆರ್ಥಿಕ ಸಮಸ್ಯೆಗಳಿಂದ ನಾವು ಯಾವ ಥರ ದೂರ ಆಗಬೇಕು, ನಮಗೆ ಸಮಸ್ಯೆ ಇರಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ಳೋಣ ಇವತ್ತು. ಯಾರಿಗೇ ಆಗಲಿ ತುಂಬ ಕಷ್ಟಗಳಿರ್ತವೆ. ಪ್ರತಿಯೊಬ್ಬರಿಗೂ ಮನುಷ್ಯರಿಗೆ ಬರೋದು ಕಷ್ಟಗಳನ್ನೋದು. ಅದಕ್ಕೆ ಅವುಗಳಿಂದ ಸ್ವಲ್ಪ ನಾವು ದೂರ ಇರಬೇಕು. ನಾವು ದೇವಿ ಆರಾಧನೆಯನ್ನು ಮಾಡಬೇಕು. ದೇವಿ ಆರಾಧನೆ ಅಂದರೆ ಯಾವ ಥರ ಮಾಡಬೇಕು? ಒಂದು ಲಕ್ಷ್ಮೀ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಅದನ್ನು ಅಕ್ಕಿಯಿಂದ ಪೂಜೆ ಮಾಡಬೇಕು. ಆ ಅಕ್ಕಿಯನ್ನು ಒಂದು ಸ್ವಲ್ಪ ಅಕ್ಕಿ ನಾವು ತಗೊಂಡು ನಮ್ಮ ಹತ್ರ ಇಟ್ಕೊಂಡಿದ್ರೆ ಅದರಿಂದ ನಮಗೆ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ. ಹಾಗೆ ನಮಗೆ ಹಣ ನಮ್ಮ ಕೈಗೆ ಸಿಗುತ್ತೆ. ಒಂದು. ಎರಡನೇದು ಬಂದು ಹರಳಿ ಗಿಡದ ಎಲೆ. ಹರಳಿ ಗಿಡದ ಎಲೆಗಳನ್ನು ನಾವು ಶನಿವಾರ ದಿನ ತಗೊಂಬಂದು ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದರ ಮೇಲೆ ರೀಮ್ ಅಂತೇಳಿ ಕುಂಕುಮದಿಂದ ರೀಮ್ ಅಂತೇಳಿ ಬರೆದು ಅದನ್ನು ನಮ್ಮ ಹತ್ರ ಇಟ್ಕೊಂಡಿದ್ರೆ ಇರ್ತಕ್ಕಂತಹ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ. ಹಾಗೆ ನಮಗೆ ಶುಭನೂ ಆಗುತ್ತೆ. ಮೂರನೇದು ಕೋಳಿ ಮೊಟ್ಟೆಯ ಆಕಾರದಲ್ಲಿರ್ತಕ್ಕಂತಹ ಒಂದು ಬಿಳಿ ಸ್ಟೋನ್ ಅಂದರೆ ವೈಟ್ ಸ್ಟೋನ್ನ ನಾವು ತಗೊಂಡು ಅದು ನಮ್ಮ ಹತ್ರ ಇಟ್ಕೊಂಡಿದ್ರೆ ಪಾಸಿಟಿವ್ ಎನರ್ಜಿನ ನಮಗೆ ತುಂಬುತ್ತೆ. ಅಂದರೆ ಪಾಸಿಟಿವ್ ಶಕ್ತಿನ ಆ ಒಂದು ಸ್ಟೋನ್ ಏನಿರುತ್ತೋ ಆ ಸ್ಟೋನ್ ಎಂತಕ್ಕೆ ಉಪಯೋಗ ಆಗುತ್ತೋ ಅದ್ರ ಕಡೆಯಿಂದ ನಮಗೆ ಎನರ್ಜಿ ಕೊಡುತ್ತೆ. ಹಾಗೆ ಇರ್ತಕ್ಕಂತಹ ಸಮಸ್ಯೆಗಳು ದೂರ ಆಗ್ತವೆ. ಎಲ್ಲೋ ಕೌರೀಸ್ ಅಂತ ಕರಿತೀವಲ್ಲ, ಆ ಒಂದು ಕವಡೆಗಳನ್ನ 7 ಕವಡೆಗಳನ್ನ ತಗೊಂಬಂದು ನಮ್ಮ ಜೇಬಲ್ಲಿ ಇಟ್ಕೊಂಡಿದ್ರೆ ನಮಗಿರ್ತಕ್ಕಂತಹ ದರಿದ್ರವು ನಾವೆಲ್ಲಿದ್ದರೂ ಸಮೇತ ನಮ್ಮ ನಾವೆಲ್ಲಿರ್ತೀವೋ ಆ ಜಾಗಗಳಿಗೆ ಅದು ಬರೋಕ್ಕೆ ಆಗಲ್ವಂತೆ. ಐದನೇದು ಬಂದು ತಾವರೆ ಹೂವಿನ ಬೀಜಗಳು. ತಾವರೆ ಹೂವು ಎಲ್ಲರೂ ನೋಡಿರ್ತೀರ. ನೀರೆಲ್ಲಿರ್ತಾವೋ ಅಲ್ಲಿ ತಾವರೆ ಹೂವು ಬಿಡ್ತಾನೆ ಇರ್ತವೆ. ತಾವರೆ ಹೂವಿನ ಬೀಜಗಳನ್ನು ನಮ್ಮ ಜೇಬಿನಲ್ಲಿ ಇಟ್ಕೊಂಡಿದ್ದರೆ ನಮ್ಮ ಖರ್ಚುಗಳು ಕಡಿಮೆ ಆಗ್ತಾವಂತೆ. ಈಗ ನಾವು ಎಷ್ಟೋ ಮಾಡ್ತಾ ಇರ್ತೀವಿ, ಸುಮಾರಾಗಿ ಬೇಜಾನು ಖರ್ಚು ಮಾಡ್ತಿರ್ತೀವಿ. ಎಲ್ಲರೂ ಪಾರ್ಟಿಗಳಿಗೆ ಹೋದರೆ ಪಾರ್ಟಿಗಳು 1000-2000 ಹಿಂಗೆ ಖರ್ಚಿಡ್ತಾ ಇರ್ತೀವಿ. ಅಂಥ ಖರ್ಚುಗಳು ಕಡಿಮೆ ಆಗ್ತವೆ. ಹಾಗೆ ನಮಗೆ ಏನೋ ಸಮಸ್ಯೆನೇ ಇರಬಾರ್ದು, ಯಾವುದೇ ಸಮಸ್ಯೆ ಇವೆಲ್ಲ ಇಟ್ಕೊಂಡ್ರೂ ಇವೆಲ್ಲನೂ ಬೇಡ. ನಮಗೊಂದೇ ಕಿತ್ತ ಫಲಿತಾಂಶ ಚೆನ್ನಾಗಿರಬೇಕು. ನಮ್ಮವೇನೇ ವರ್ಕ್ ಆಗಲಿ ಚೆನ್ನಾಗಿ ನಡಿಬೇಕು ಅಂತಂದಿದ್ರೆ ಶ್ರೀಯಂತ್ರ ಎಲ್ಲರೂ ಕೇಳೇ ಇರ್ತೀರ. 42 ಕೋಣಗಳುಳ್ಳಂತಹ ಚಕ್ರ ಅಂದರೆ ಶ್ರೀಚಕ್ರ ಒಂದೇ. ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ, ದೊಡ್ಡ ಯಂತ್ರ ಅಂದರೆ ಶ್ರೀಯಂತ್ರ. ಆ ಶ್ರೀಯಂತ್ರನ ನಮ್ಮ ಹತ್ರ ಇಟ್ಕೊಂಡಿದ್ರೆ ಆರ್ಥಿಕ ಸಮಸ್ಯೆಗಳೇ ಅಲ್ಲ, ಯಾವುದೇ ಸಮಸ್ಯೆಗಳಿದ್ದರೂ ನಮಗೆ ದೂರ ಆಗ್ತಾ ಇರ್ತವೆ. ಹಾಗೆ ನಮಗೆ ನೆಮ್ಮದಿನೂ ಸಿಗುತ್ತೆ. ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ, ಎಲ್ರಿಗೂ ಗೊತ್ತಾಗುತ್ತೆ ಯಾವ ಥರ ಏನು ಅನ್ನೋದು. ನಿಮ್ಮ ಸಮಸ್ಯೆಗಳು ಕಡಿಮೆ ಆಗಿದ್ದಾವ ಇಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾವಂತೂ ಮಾಡ್ತಿದ್ದೀವಿ, ನಮಗೇನೋ ಪರವಾಗಿಲ್ಲ. ನೀವು ಮಾಡಿ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ.